ನಿಜವಾಗ್ಲೂ ಯಾರೂ ಇರಲಿಲ್ಲ. ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ, ಒಳ್ಳೆ ಸಮಯಕ್ಕಿಂತ. ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಬಟ್ ಆದರೂ there was a strength, there was a power, there was something I think above normal people that just took me ahead. And I think ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳ್ಬೇಕು ಅಂತ ಇದ್ದೆ ನಾನು. I told you, make sure I don't get emotional, right? Thank you. ಯಾಕೆ ಅಳ್ತಾ ಇದ್ದೀನಿ ಅಂದರೆ, ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. You have to accept that you can be weak. There are good days, bad days. And ಈ ಒಂದು journey should be an inspiration, a learning to every single person who wants to make it. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನನೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ಥರ, ಪ್ರಾಣ ಥರ ನನಗೆ. ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸಿಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಷ್ಟಿದೆ ಆ ಥರ ಲವ್ ನನಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ಪ್ರಾಣ, ಪ್ರೀತಿ, ಹೆಸರು. ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಹೋದರೆ, ನಾನು ಸ್ಯಾಂಡಲ್ವುಡ್ ಆ್ಯಕ್ಟರ್, ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಬೇರೆಯವರು ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಕೊಟ್ಟರು ಗೊತ್ತು, ಇಲ್ಲಿ ಇರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ. ನಿಜ ಮಾತಲ್ವಾ ಅದು? ಆದ್ರೂ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೌಸ್ ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೋಮ್. ಐ ವಿಲ್ ಕಂಟಿನ್ಯೂ ಟು ಲವ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಪ್ರಮೋಟ್ ಆ್ಯಂಡ್ ಡೂ ಕನ್ನಡ ಫಿಲ್ಮ್ಸ್. ಅದು ಯಾವತ್ತೂ ಬಿಡಲ್ಲ ನಾನು. ಬಿಕಾಸ್ ಯಾರು ಬಂದರು, ಯಾರು ಬಂದಿಲ್ಲ ಅಂದ್ರೂ ನಾವು ನಮಗೋಸ್ಕರ ನಿಂತ್ಕೋಬೇಕು, ನಾವು ನಮ್ಮವ್ರಿಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಹಠ. ಸೊ ನೀವೆಲ್ಲರೂ ಇನ್ನು ನಾನು 15 years ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.